ಭರತ್ ಉರಿಗಣ್ಣಿಂದ ಅವ್ರನ್ನ ನೋಡ್ತಾ, ತುಂಬಾ ಮೇರಿಬೇಡ ಸುರಭಿ, ಎಕ್ಸಿಬಿಷನ್ ತನಕ ಮಾತ್ರ ಈ ಜಾಬ್, ನಂತರ ನಿನ್ ಕೈಲಿ ಏನೂ ಇರಲ್ಲ. ಎಕ್ಸಿಬಿಷನಲ್ಲಿ ನೀನ್ ಸೋಲ್ತಿಯಲ್ಲ, ಆಗ ನಿನ್ನ ವೆಲ್ಕಮ್ ಮಾಡೋಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಈ ಲಕ್ಸುರಿಯಸ್ ಲೈಫ್ನ ಎಂಜಾಯ್ ಮಾಡು. ಅದು ಹೇಗೆ ನಿನ್ನ ಡಿಸೈನ್ಸ್ ಎಕ್ಸಿಬಿಷನ್ನಲ್ಲಿ ಪ್ರೆಸೆಂಟ್ ಮಾಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಹಲ್ ಕಡಿತಾ ಹೇಳ್ದ. ಒಂದಿನ ಮಧ್ಯಾಹ್ನ ವಿರಾಜ್ ಮೊಬೈಲ್ಗೆ ಯಾರ್ದೋ ಕಾಲ್ ಬಂತು. ಆ ಕಾಲ್ ನೋಡ್ತಿದ್ದ ಹಾಗೆ ಅವನ ಮುಖ ಸೀರಿಯಸ್ ಆಯಿತು. ಕಾಲ್ ರಿಸೀವ್ ಮಾಡಿ ಸ್ವಲ್ಪ ಹೊತ್ತು ಸೀರಿಯಸ್ ಆಗಿ ಮಾತಾಡ್ದ. ನಂತರ ಕಾಲ್ ಕಟ್ ಮಾಡಿ ಸುರಭಿ ಹತ್ರ ಹೋಗಿ, ಸುರಭಿ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಆಫೀಸಿಂದ ಹೊರಗಡೆ ಹೋದ. ಅವನು ಹೊರಗಡೆ ಹೋಗ್ತಿದ್ದ ಹಾಗೆ ಆಫೀಸ್ ಮುಂದೆ ಒಂದು ಬ್ಲ್ಯಾಕ್ ಕಲರ್ ಕಾರ್ ಬಂದು ನಿಲ್ತು. ವಿರಾಜ್ ಸೈಲೆಂಟಾಗಿ ಆ ಕಾರ್ ಒಳಗೆ ಹೋಗಿ ಕೂತ್ಕೊಂಡ. ಅರ್ಧ ಗಂಟೆ ನಂತರ ಸಿಟಿಲಿರೋ ಅಜಂತಾ 7 ಸ್ಟಾರ್ ಹೋಟೆಲ್ನ ಕಾರ್ನರ್ ಸೀಟಲ್ಲಿ ವಿರಾಜ್ ಮತ್ತೆ ರಘುನಾಥ್ ಕಶ್ಯಪ್ ಕೂತಿದ್ರು. ವಿರಾಜ್ ತನ್ನ ಮುಂದೆ ಇರೋ ಕಾಫಿ ಕಪ್ಪನ್ನ ನೋಡ್ತಾ ಸೈಲೆಂಟಾಗಿ ಕೂತಿದ್ದ. ವಿರಾಜ್, ನಾನು ಹೇಳಿದ್ರ ಬಗ್ಗೆ ಏನು ಡಿಸೈಡ್ ಮಾಡಿದೆ ಅಂತ ರಘುನಾಥ್ ಸೀರಿಯಸ್ ಆಗಿ ಕೇಳಿದಾಗ ವಿರಾಜ್ ಕೂಡ ಅಷ್ಟೇ ಸೀರಿಯಸ್ ಆಗಿ, ನನ್ನ ಡಿಸಿಷನ್ ಚೇಂಜ್ ಆಗಲ್ಲ ಮಿಸ್ಟರ್ ರಘುನಾಥ್. ನಾನು ಅವತ್ತೇ ಹೇಳಿದೆ ತಾನೆ ಬರಲ್ಲ ಅಂತ, ಮತ್ತ್ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ದೀರಾ? ಪದೇ ಪದೇ ಕಾಲ್ ಮಾಡಿ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ರೂಢಾಗಿ ಹೇಳ್ದ. ರಘುನಾಥ್ ನಿಟ್ಟುಸಿರು ಬಿಡ್ತಾ, ನಾನು ಸ್ವಲ್ಪ ದಿನ ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದೀನಿ, ಹೋಗೋಕ್ಕೂ ಮುಂಚೆ ನಿನ್ನ ಡಿಸಿಷನ್ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದಾಗ ವಿರಾಜ್, ನೀವು ಆರಾಮಾಗಿ ಹೋಗಿ ಬನ್ನಿ, ನನ್ನ ಡಿಸಿಷನ್ ಯಾವತ್ತೂ ಚೇಂಜ್ ಆಗಲ್ಲ ಅಂತ ಕಡ್ಡಿ ತುಂಡು ಮಾಡಿದಾಗೆ ಹೇಳ್ದ. ವಿರಾಜ್, ನಾನು ತಪ್ಪು ಮಾಡಿದ್ದೀನಿ ನಿಜ, ಅದಕ್ಕೆ ಈಗ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿನಗೋಸ್ಕರ ದೊಡ್ಡ ಬಂಗ್ಲೆ, ಬ್ರ್ಯಾಂಡೆಡ್ ಕಾರ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಬಂಗ್ಲೆ ತುಂಬ ಸರ್ವೆಂಟ್ಸ್ ಇದ್ದಾರೆ. ನೀನು ಕಣ್ಣಲ್ಲಿ ಹೇಳಿದ್ದನ್ನ ತಲೆ ತಗ್ಗಿಸ್ಕೊಂಡು ಮಾಡ್ತಾರೆ. ಆ್ಯಂಡ್ ರಿಸರ್ವ್ ಬ್ಯಾಂಕಲ್ಲಿ $1 ಮಿಲಿಯನ್ ಹಣ ನಿನ್ನ ಹೆಸರಲ್ಲಿ ಡೆಪಾಸಿಟ್ ಮಾಡಿದ್ದೀನಿ. ಇಷ್ಟೆಲ್ಲ ಫೆಸಿಲಿಟಿ ಇದ್ರೂ ನೀನು ಯಾಕೆ ಯಾರದೋ ಕೈ ಕೆಳಗೆ ಕೆಲಸ ಮಾಡ್ತಾ ಇದೆಯಾ? ನೀನು ರಾವ್ ಫ್ಯಾಮಿಲಿ ಅಳಿಯಾಗಿ ತುಂಬ ಅವಮಾನ ಫೇಸ್ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತು. ಬಿಟ್ಬಿಡು ಇದನ್ನೆಲ್ಲ ಅಂತ ಸ್ಯಾಡ್ ವಾಯ್ಸಲ್ಲಿ ಹೇಳ್ದ. ತನ್ನ ತಂದೆ ಮಾತು ಕೇಳಿ ವಿರಾಜ್ ಜೋರಾಗಿ ನಗೋಕ್ಕೆ ಶುರು ಮಾಡ್ದ. ಅವನು ಯಾಕೆ ಹೀಗೆ ನಗ್ತಾ ಇದ್ದಾನೆ ಅಂತ ರಘುನಾಥ್ಗೆ ಅರ್ಥ ಆಗಲಿಲ್ಲ. ಅವನು ಕನ್ಫ್ಯೂಷನಿಂದ ನೋಡ್ತಾ ಇರೋದು ನೋಡಿ ವಿರಾಜ್ ತನ್ನ ನಗು ಕಂಟ್ರೋಲ್ ಮಾಡ್ಕೊಳ್ತಾ, ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನೀವು ಹಣದ ಆಸೆ ತೋರಿಸಿದ್ರೆ ನಾನು ಬಾಯಿ ಬಿಟ್ಕೊಂಡು ಬಂದ್ಬಿಡ್ತೀನಿ ಅಂದ್ಕೊಂಡಿದ್ದೀರಾ? ನನ್ನದಲ್ಲದೆ ಇರೋ ಜಾಗಕ್ಕೆ ನಾನು ಬಂದರೆ ತಾತ ಎಲ್ಲ ಆಸ್ತಿನೂ ನನ್ನ ಕೈ ಕೊಡ್ತಾರೆ. ಆಗ ನಾನು ನಿಮಗೆ ಪಾಕೆಟ್ ಮನಿ ಕೊಡೋ ಪರಿಸ್ಥಿತಿ ಬರ್ಬೋದು. ಅದು ನಿಮಗೂ ಗೊತ್ತು ತಾನೆ ಅಂತ ಕೇಳಿದಾಗ ರಘುನಾಥ್ ಮುಖದಲ್ಲಿ ಯಾವ ಚೇಂಜಸ್ಸು ಕಾಣಿಸ್ಲಿಲ್ಲ. ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ದವರು, ನಾವೀಗ ಕೂತಿರೋ ಹೋಟೆಲ್ ಕೂಡ ನಾನು ನಿನಗೋಸ್ಕರ ಪರ್ಚೇಸ್ ಮಾಡಿರೋದು. ಮುಂದೆ ಯಾವಾಗಲಾದರೂ ನಿನಗೆ ಅವಶ್ಯಕತೆ ಇದ್ದರೆ ಲಾಸ್ಟ್ ಫ್ಲೋರಲ್ಲಿರೋ ರೂಮಿಗೆ ಬರ್ಬೋದು. ಅಲ್ಲಿ ನಾನು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ ಅಂದಾಗ ವಿರಾಜ್ಗೆ ಕೋಪ ಸರ್ರಂತ ನೆತ್ತಿಗೇರ್ತು. ನೀವು ಯಾವತ್ತೂ ಬದಲಾಗಲ್ಲ. ಅವತ್ತು ಹೇಗಿದ್ರು ಈಗಲೂ ಹಾಗೇ ಇದ್ದೀರಾ. ಎಲ್ರೂ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಅವ್ರನ್ನ ನಿಮ್ಮ ತಾಳಕ್ಕೆ ಕುಣಿಸೋದೇ ಅಲ್ವಾ ನಿಮ್ಮ ಗುಣ. ಬಟ್ ನಾನು ಯಾವತ್ತೂ ನಿಮ್ಮ ಕಂಟ್ರೋಲಿಗೆ ಬರಲ್ಲ. ಐ ಆಮ್ ಅ ಫ್ರೀ ಬರ್ಡ್ ಅಂತ ಹೇಳ್ತಾ ಮೇಲಕ್ಕೆದ್ದು ನಿಂತ. ನಿಂತ್ಕೋ ವಿರಾಜ್ ಅಂತ ಅವನನ್ನು ತಡೆದು ಭಾರವಾದ ಧ್ವನಿಯಲ್ಲಿ, ನಾನೀಗ ಅಬ್ರಾಡ್ಗೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನನಗೆ ನಿನ್ನ ಹೆಲ್ಪಿನ ಅವಶ್ಯಕತೆ ಇದ್ದರೆ ಕಾಲ್ ಮಾಡ್ತೀನಿ. ಅಕಸ್ಮಾತ್ ನಾನು ಕಾಲ್ ಮಾಡಲಿಲ್ಲ ಅಂದರೆ ನೀನು ನನ್ನ ಶಾಶ್ವತವಾಗಿ ಮರ್ತ್ಬಿಡು ಅಂದಾಗ ವಿರಾಜ್ಗೆ ಆಶ್ಚರ್ಯ ಆಯಿತು. ಅಲ್ಲಿ ಮತ್ತೆ ನಿಲ್ಲೋದಕ್ಕೂ ಮನಸ್ಸಾಗದೆ 4 ಹೆಜ್ಜೆ ಹೋದೋನು ಒಂದು ಸಲ ಏನೋ ಅನಿಸಿ ಹಿಂದೆ ತಿರುಗಿ ತನ್ನ ತಂದೆ ಕಡೆ ನೋಡ್ದ. ರಘುನಾಥ್ ಕಣ್ಗಳು ರೆಪ್ಪೆ ಮಿಟಕಿಸ್ದೆ ತನ್ನ ಮಗನ್ನೇ ನೋಡ್ತಾ ಇತ್ತು. ಕಸಿವಿಸಿಯಿಂದ ತಕ್ಷಣ ವಿರಾಜ್ ತನ್ನ ದೃಷ್ಟಿ ಬದಲಾಯಿಸಿ ಅಲ್ಲಿಂದ ಹೊರಟು ಹೋದ. ಸಂಜೆ ಆಫೀಸ್ ಮುಗಿಸ್ಕೊಂಡು ಜ್ಯೋತಿ ಟವರಿಂದ ಹೊರಗಡೆ ಬರ್ತಿರುವಾಗ, ವೀರ್, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಪ್ರತಿ ವರ್ಷ ನಾವು ಈ ಟೈಮಲ್ಲಿ ಒಂದು ಸಣ್ಣ ಪಾರ್ಟಿ ಅರೇಂಜ್ ಮಾಡ್ತೀವಿ. ಸೊ ಇವತ್ತು ನೀನು ನನ್ನ ಜೊತೆ ಪಾರ್ಟಿಗೆ ಬರ್ತೀಯಾ ಅಂತ ಸುರಭಿ ಕೇಳಿದಾಗ ವಿರಾಜ್ಗೆ ಆಶ್ಚರ್ಯ ಆಯಿತು. ಮದುವೆ ಆಗಿ 2 ವರ್ಷ ಆದರೂ ಅವರಿಬ್ಬರೇ ಯಾವುದೇ ಪಾರ್ಟಿಗೆ ಹೋಗಿರಲಿಲ್ಲ. ಆದರೆ ಇವತ್ತು ಸುರಭಿನೇ ಪಾರ್ಟಿಗೆ ಇನ್ವೈಟ್ ಮಾಡ್ತಾ ಇರೋದು ನೋಡಿ ವಿರಾಜ್ ಮನಸ್ಸಲ್ಲಿರೋ ಆಸೆ ರೆಕ್ಕೆ ಪೊಕ್ಕ ಕಟ್ಕೊಂಡು ಚಿಟ್ಟೆ ಹಾಗೆ ಹಾರೋಕ್ ಶುರು ಆಯಿತು. ನನ್ನ ಫ್ರೆಂಡ್ಸ್ ಪೈಕಿ ಕೆಲವೊಬ್ರು ತರಲೆಗಳಿದ್ದಾರೆ, ನೀನು ನನ್ನ ಜೊತೆ ಬಂದರೆ ನನಗೂ ಸ್ವಲ್ಪ ಧೈರ್ಯ ಅಂತ ಸುರಭಿ ಹಿಂಜರಿತ ಹೇಳಿದಾಗ ವಿರಾಜ್ ಸ್ಮೈಲ್ ಮಾಡ್ತಾ, ಹೆಂಡತಿ ಆರ್ಡರ್ ಮಾಡ್ತಾ ಇರೋವಾಗ ನೋ ಅನ್ನೋ ಧೈರ್ಯ ಯಾವ ಗಂಡನಿಗಿದೆ
ಅಂತ ಫನ್ಯಾಗಿ ಕೇಳ್ದ. ಅವನ್ ಮಾತು ಕೇಳಿ ಸುರಭಿ ಸಿಟ್ಟಿಂದ ವಿರಾಜ್ ಮುಖ ನೋಡಿದ್ಲು. ಗಾಬರಿಯಾದ ವಿರಾಜ್ ಎಸ್ ಹೋಗೋಣ, ವೈ ನಾಟ್ ಅಂತ ತಡವರಿಸ್ತಾ ಹೇಳಿದಾಗ ಸುರಭಿಗೆ ನಗು ತಡೆಯೋಕ್ಕಾಗ್ಲಿಲ್ಲ. ಸಿಟಿಲಿರೋ ದಿ ರಾಯಲ್ ರೆಸಾರ್ಟ್ನಲ್ಲಿ ಪಾರ್ಟಿ ಆರ್ಗನೈಸ್ ಮಾಡಿದ್ರು. ಅಲ್ಲಿ ಕೇವಲ ರಿಚ್ ಫ್ಯಾಮಿಲಿಯವರು ಮಾತ್ರ ಪಾರ್ಟಿ ಮಾಡ್ತಾ ಇದ್ರು. ಸುರಭಿ ಮತ್ತೆ ವಿರಾಜ್ ಪಾರ್ಟಿ ಹಾಲ್ಗೆ ಎಂಟ್ರಿ ಆಗ್ತಿದ್ದ ಹಾಗೆ ಎಲ್ಲ ಫ್ರೆಂಡ್ಸು ಅವಳನ್ನ ಸುತ್ತುವರೆದು, ಕಂಗ್ರ್ಯಾಚುಲೇಷನ್ ಸುರಭಿ, ರಾವ್ ಗ್ರೂಪ್ ಇಂಡಸ್ಟ್ರಿಯಲ್ಲಿ ಚೀಫ್ ಡಿಸೈನರ್ ಆಗಿ ಸೆಲೆಕ್ಟ್ ಆಗಿರೋದು ಕೇಳಿ ನಮ್ಗೆಲ್ಲ ತುಂಬಾ ಖುಷಿ ಆಯ್ತು ಅಂದಾಗ ಸುರಭಿ ಸ್ಮೈಲ್ ಮಾಡಿದ್ಲು. ಎಲ್ರೂ ಅವಳನ್ನ ಹಗ್ ಮಾಡ್ತಾ ವಿಶ್ ಮಾಡ್ತಾ ಇದ್ರು. ನಂತರ ಈ ಪಾರ್ಟಿ ಆರ್ಗನೈಸ್ ಮಾಡಿರೋ ರೋಹನ್ ಕೈಯಲ್ಲಿ ಬೊಕ್ಕೆ ಹಿಡ್ಕೊಂಡು, ಕಂಗ್ರಾಟ್ಸ್ ಸುರಭಿ, ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಅಂತ ಬೊಕ್ಕೆ ಕೊಟ್ಟಾಗ ಸುರಭಿ ಆಕ್ವರ್ಡ್ ಆಗಿ ಸ್ಮೈಲ್ ಮಾಡ್ತಾ ಥ್ಯಾಂಕ್ ಯು ಅಂದ್ಲು. ರೋಹನ್ ಸುರಭಿ ಹತ್ರ ನಗ್ನಗ್ತಾ ಮಾತಾಡ್ತಾ ಇರೋದು ನೋಡಿ ವಿರಾಜ್ಗೆ ಸಿಟ್ಟು ಬರ್ತಾ ಇತ್ತು. ಆದ್ರೂ ತನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡ್ತಾ ನಿಂತಿದ್ದ. ಅವಳ ಫ್ರೆಂಡ್ಸ್ ಎಲ್ರೂ ವಿರಾಜ್ನ ನೋಡ್ತಾ, ಸುರಭಿ ಇವ್ರ್ಯಾರು ಅಂತ ಕೇಳಿದಾಗ ಸುರಭಿ ಹೆಸಿಟೇಟಿಂದ ಏನೋ ಹೇಳಕ್ ಬಾಯ್ ತೆಗೆದ್ಲು. ಆಗ ಅವಳು ಬೆಸ್ಟ್ ಫ್ರೆಂಡ್ ಲಾಸ್ಯ ಅವನು ಸುರಭಿ ಅಸಿಸ್ಟೆಂಟ್ ಅಂತ ಸುಳ್ಳು ಹೇಳಿದ್ಲು. ಅವಳು ಹೇಳಿದ ಮಾತು ಕೇಳಿ ಸುರಭಿ ಎಂಬಾರಿಸಿಂಗ್ ಆಗಿ ವಿರಾಜ್ ಮುಖ ನೋಡಿದ್ಲು. ಆದರೆ ವಿರಾಜ್ ಅವಳ ಮುಖ ನೋಡಿ ಜಸ್ಟ್ ಸ್ಮೈಲ್ ಮಾಡ್ದ ಅಷ್ಟೆ. ಲಾಸ್ಯ ವಿರಾಜ್ ಪಕ್ಕ ಬಂದು ಕೂತ್ಕೊಂಡು, ವಿರಾಜ್, ಇಲ್ಲಿ ಯಾರಿಗೂ ನೀನು ಸುರಭಿ ಹಸ್ಬೆಂಡ್ ಅಂತ ಗೊತ್ತಾಗಬಾರ್ದು. ಬಿಕಾಸ್ ಅವಳಿಗೆ ಸಿಕ್ಕಿರೋ ಜಾಬ್ ನೋಡಿ ಎಲ್ಲರೂ ಹೊಗಳ್ತಾ ಇದ್ದಾರೆ. ಇನ್ನು ನೀನು ಅವಳ ಹಸ್ಬೆಂಡ್ ಅಂತ ಗೊತ್ತಾದರೆ ಎಲ್ಲರೂ ಅವಮಾನ ಮಾಡ್ತಾರೆ. ಸೊ ಪ್ಲೀಸ್ ಕೀಪ್ ಕ್ವೈಟ್ ಅಂತ ಹೇಳಿದಾಗ ವಿರಾಜ್ ಬ್ಲ್ಯಾಂಕ್ ಆಗಿ ಅವಳನ್ನೇ ನೋಡ್ತಾ ಇದ್ದ. ಸುರಭಿಗೂ ಲಾಸ್ಯನ ಮಾತು ಇಷ್ಟವಾಗ್ಲಿಲ್ಲ. ಲಾಸ್ಯ ಸುರಭಿ ಕಡೆ ತಿರುಗಿ, ಸುರಭಿ, ಯಾಕೆ ನಿನ್ನ ಗಂಡನ್ನು ಕರ್ಕೊಂಡು ಬಂದೆ? ನಿನ್ಗೆ ಗೊತ್ತು ತಾನೆ ರೋಹನ್ ಇನ್ನೂ ನಿನ್ನ ಲವ್ ಮಾಡ್ತಾ ಇದ್ದಾನೆ ಅಂತ. ನೀನು ಮ್ಯಾರಿಡ್ ಅಂತ ಗೊತ್ತಾದ್ರೆ ಅವನಿಗೆಷ್ಟು ಬೇಜಾರಾಗಲ್ಲ ಅಂತ ಹೇಳಿದಾಗ ವಿರಾಜ್ ಕಣ್ಣು ಸಿಟ್ಟಿಂದ ರೋಹನ್ ಕಡೆ ನೋಡ್ತಾ ಇತ್ತು. ಆದರೆ ತನ್ನ ಸಿಟ್ಟನ್ನ ಸುರಭಿ ಮುಂದೆ ತೋರಿಸ್ಬಾರ್ದು ಅಂತ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದ. ಅವನು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಸುರಭಿಗೆ ಅವನ ಮುಖದಲ್ಲಾದ ಚೇಂಜಸ್ ಗೊತ್ತಾಗ್ತಾ ಇತ್ತು. ಪ್ಲೀಸ್ ಲಾಸ್ಯ, ಚೇಂಜ್ ದ ಟಾಪಿಕ್ ಅಂತ ಸುರಭಿ ಸಿಟ್ಟಲ್ಲಿ ಹೇಳಿದ್ಲು. ಅದೇ ಟೈಮ್ಗೆ ಎಲ್ಲ ಫ್ರೆಂಡ್ಸು ಕೈಯಲ್ಲಿ ಡ್ರಿಂಕ್ಸ್ ಗ್ಲಾಸ್ ಹಿಡ್ಕೊಂಡು ಸುರಭಿ ಹತ್ರ ಬಂದರು. ಆಗ ರೋಹನ್ ತನ್ನ ಜೇಬಿಂದ ಒಂದು ಪುಟ್ಟ ಬಾಕ್ಸನ್ನು ತೆಗೆದ. ಅದರಲ್ಲಿರೋ ಗೋಲ್ಡ್ ನೆಕ್ಲೆಸ್ ನೋಡ್ತಿದ್ದ ಹಾಗೆ ಎಲ್ಲರೂ ವಾವ್ ಅಂತ ಬಾಯ್ ಬಿಟ್ರು. ರೋಹನ್ ಇನ್ನೇನು ಸುರಭಿ ಕೂತ್ಕೆ ಟಚ್ ಮಾಡಬೇಕು ಅನ್ನೋಷ್ಟರಲ್ಲಿ ಯಾವುದೋ ಒಂದು ಅದೃಶ್ಯ ಕೈ ಅವನನ್ನ ಬಲವಾಗಿ ತಳ್ತು. ಆ ಅದೃಶ್ಯ ಶಕ್ತಿ ಯಾವುದು? ವಿರಾಜ್ನಲ್ಲಿ ಹುಡ್ತಾ ಇರೋ ಪೊಸೆಸಿವ್ನೆಸ್ನ ಸುರಭಿ ಅರ್ಥ ಮಾಡ್ಕೊಳ್ತಾಳ. ಕೇವಲ ಪಾಕೆಟ್ FM ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.